ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತು ಹೊಸತೊಂದು ವ್ಲಾಗ್ನೊಂದಿಗೆ ಬಂದಿದ್ದೇನೆ. ಈ ವ್ಲಾಗಲ್ಲಿ ನಾನು ನಿಮಗೆ ಅರ್ಧ ಲೀಟರ್ ಹಾಲು ದಿನಕ್ಕೆ 1 ತಿಂಗಳಲ್ಲಿ ಎಷ್ಟು ಬೆಣ್ಣೆ ತೆಗಿಬಹುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅರ್ಧ ಲೀಟರ್ ಹಾಲಿನಿಂದ ನೋಡಿ ಎಷ್ಟು ಚೆನ್ನಾಗಿರುವಂತಹ ನಾವೇ ಕೈಯಲ್ಲಿ ತಯಾರಿಸಿದಂತಹ ಬೆಣ್ಣೆ. ಇದನ್ನು ನಾವು ತುಪ್ಪ ಕೂಡ ಮಾಡ್ಕೋಬಹುದು. ನಮಗೂ ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಅದೀಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ನಂದಿನಿ ಹಾಲು ಆರೆಂಜ್ ಅನ್ನ ತಗೊಂಡಿದ್ದೇನೆ. ನೀವು ಯಾವುದೇ ಹಾಲನ್ನು ತಗೋಬಹುದು. ಇದರಲ್ಲಿ ಸ್ವಲ್ಪ ಜಾಸ್ತಿ ಬೆಣ್ಣೆ ಬರ್ತಂತ ಹೇಳ್ತಿದ್ರು, ಆದ್ರಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಹಾಲನ್ನು ತಗೊಂಡು ಅರ್ಧ ಲೀಟರ್ ಹಾಲನ್ನು ತಗೊಂಡು ಕಾಯಿಸಿದ ನಂತರ ಅದನ್ನ ಮುಚ್ಚಿಟ್ಟು ಫ್ರಿಜ್ ಒಳಗಡೆ ಏನು ಅದನ್ನ ಟಚ್ ಮಾಡ್ಲಿಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿ ಇಟ್ಟ ನಂತರ ನೆಕ್ಸ್ಟ್ ಡೇ ಅಥವಾ ಸಂಜೆ ಇಷ್ಟು ಕೆನೆ ಸಿಗ್ತದೆ. ಇದನ್ನ ನೀವು, ನಾನು ಸೌಟ್ ಯಾವ್ದು ಯೂಸ್ ಮಾಡಿದ್ದೇನೆ ಅದನ್ನು ಕೂಡ ನೋಡ್ಕೊಳ್ಳಿ. ನಂತರ ಒಂದು ಬೌಲಲ್ಲಿ ಹಾಕಿ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕು. ಸ್ಟೋರ್ ಮಾಡುವಾಗ ಕೂಡ ಅದನ್ನ ಫ್ರೀಸರ್ ಅಲ್ಲಿ ಇಡಬೇಕು. ನೀವು ಬೆಣ್ಣೆಯನ್ನ ತೆಗೆದು ಡಬ್ಬದಲ್ಲಿ ಹಾಕಿ ಫ್ರೀಸರ್ ಅಲ್ಲಿ ಇಡಿ, ಫ್ರಿಜ್ ಅಲ್ಲಿ ಇಡುವುದಲ್ಲ. ನೋಡಿ, ಇಷ್ಟು ಈಗ ನನ್ನದು ಒಂದು ಡಬ್ಬ ಫುಲ್ಲು ಕೆನೆ ಬಂದಿದೆ, ಕೆನೆ ಆಗಿದೆ. ಇದರನ್ನ ಈಗ ನಾನು ಬೆಣ್ಣೆ ಮಾಡೋದನ್ನ ತೋರಿಸ್ಕೊಡ್ತಿದ್ದೇನೆ. ತುಂಬಾ ಸುಲಭ, ಆದ್ರೆ ಸ್ವಲ್ಪ ಕಿರಿಕಿರಿ ಅಂತ ಅನ್ಸ್ಬೋದು, ಯಾಕಂದ್ರೆ ಎಲ್ಲ ಎಣ್ಣೆ ಎಣ್ಣೆ ಆಗ್ತದೆ ಕೈ ಎಲ್ಲ ಅಂತ. ಆದ್ರೂ ಮಾಡಿ ನೋಡಿ, ತುಂಬಾ ಖುಷಿ ಆಗ್ತದೆ. ಈಗ ನಾನು ಐಸ್ ಕ್ರೀಮ್ ಡಬ್ಬದಲ್ಲಿ ಇರೋದ್ರಿಂದ ಅದನ್ನ ಇನ್ನೊಂದು ಡಬ್ಬಕ್ಕೆ ಹಾಕ್ತಾ ಇದ್ದೇನೆ. ಇವತ್ತೀಗ ಬೆಣ್ಣೆ ಮಾಡ್ಕೊಳ್ತೀರಿ ಹೇಳಿದ್ರೆ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವತ್ತಿಗೆ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಬೇಗ ಬೆಣ್ಣೆ ಬರ್ತದೆ. ಈಗ ನಾನು ಎಲ್ಲ ಬೆಣ್ಣೆಯನ್ನ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ, ಅಂದ್ರೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು 1 ಕಪ್ನಷ್ಟು ಮೊಸರನ್ನ ಆಡ್ ಮಾಡ್ತಾ ಇದ್ದೇನೆ. ಈ ಮೊಸರನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ ಫುಲ್ ಡೇ ಅದನ್ನ ಹಾಗೆ ಬಿಡಬೇಕು. ನಾನು ಇದನ್ನ ಫ್ರಿಜ್ಜಲ್ಲಿ ಇಡ್ತೇನೆ, ಫ್ರೀಸರ್ ಅಲ್ಲಿ ಅಲ್ಲ, ಯಾಕಂದ್ರೆ ಮೊಸರು ಸ್ವಲ್ಪ ಮಿಕ್ಸ್ ಆಗ್ತದೆ ನೋಡಿ, ಆದ್ರಿಂದ. ಇದೀಗ ನೆಕ್ಸ್ಟ್ ಡೇ ನಾನೀಗ ಬೆಳಿಗ್ಗೆ ಬೆಣ್ಣೆ ಮಾಡ್ಲಿಕ್ಕೆ ಹೊರಟಿದ್ದೇನೆ. ನೀವು ಇದಕ್ಕೆ ಐಸ್ ವಾಟರ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಐಸ್ ವಾಟರ್ ಇರಲಿ. ನೋಡಿ, ನಾನಿಲ್ಲಿ ಫ್ರಿಜ್ಜಲ್ಲಿ ಐಸ್ ವಾಟರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಐಸ್ ಕ್ಯೂಬ್ಸ್ ಕೂಡ ಬೇಕಾಗ್ತದೆ. ಇಲ್ಲಿ ನಾನೀಗ ಮಿಕ್ಸಿ ಜಾರಿಗೆ 1 ಸ್ಪೂನ್ನಷ್ಟು ಕೆನೆಯನ್ನು ತಗೊಂಡು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನ ಹಾಕಿ ಅದನ್ನ ರಿನ್ಸ್ ಮಾಡ್ಕೊಳ್ಬೇಕು. ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಾಗೆ ಗ್ರೈಂಡ್ ಮಾಡೋದಲ್ಲ, ಒಮ್ಮೊಮ್ಮೆ ಆನ್ ಮಾಡಿ ಆಫ್ ಮಾಡಿ, ಆನ್ ಮಾಡಿ ಆಫ್ ಮಾಡಿ ಹಾಗೆ ಮಾಡ್ಕೊಳ್ಬೇಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ನೀರು ಬೇರೆ ಬೆಣ್ಣೆ ಬೇರೆ ಆಗಿದೆ. ಈಗ ನೀವು ಇದನ್ನ ಕೈಯಲ್ಲೇ ತೆಗಿಬಹುದು. ತೋರಿಸ್ತಾ ಇದ್ದೇನೆ ನೋಡಿ, ಕೈಯಲ್ಲಿ ತೆಗೆದು ಹಾಲೆಲ್ಲ ಹಿಂಡ್ಕೊಳ್ಳಿ. ಹಾಲು ನೀರು ಏನಾದ್ರು ಅದನ್ನ ಹಿಂಡ್ಕೊಂಡು ಬೆಣ್ಣೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಖುಷಿ ಆಗ್ತದೆ ನೋಡುವಾಗನೇ. ಇದರ ಹಾಲು ಎಲ್ಲ ನೀರೆಲ್ಲ ಹಿಂಡಿ ತೆಗೆದು ಇನ್ನೊಂದು ಬೌಲಲ್ಲಿ ನೀರಿಟ್ಕೊಳ್ಳಿ. ಅದರಲ್ಲಿ ಹಾಕೋಬೇಕು, ಯಾಕಂದ್ರೆ ಮೊಸರೆಲ್ಲ ಆ್ಯಡ್ ಮಾಡಿದ್ದೇವಲ್ಲ ನಾವು, ಹುಳಿ ವಾಸನೆ ಬರ್ಬೋದು. ಅದಕ್ಕಾಗಿ 1-2 ಸಲ ಇದನ್ನು ತೊಳ್ಕೊಳ್ಬೇಕು. ಈಗ ತೊಳಿಲಿಕ್ಕೆ ಹೋಗ್ಬೇಡಿ, ಎಲ್ಲ ಬೆಣ್ಣೆ ತೆಗೆದ ನಂತರ ತೊಳೆದುಕೊಳ್ಬೇಕು. ಈಗ ಇದನ್ನು ನಾನು ಒಂದು ಬೌಲಲ್ಲಿ ನೀರು ಹಾಕಿ ಅದರಲ್ಲಿ ಹಾಕ್ತೇನೆ ನೋಡಿ. ಹಾಗೆ ಪುನಃ ಇನ್ನೊಮ್ಮೆ ಮಿಕ್ಸಿ ಜಾರಿಗೆ 1 ಸ್ಪೂನು ಅಥವಾ ಒಂಚೂರು ಜಾಸ್ತಿ ಕೆನೆಯನ್ನು ಹಾಕೊಳ್ಳೋದು. ಹಾಕಿ ಅದನ್ನು ಕೂಡ ಐಸ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ ಹಾಕಿ ಒಂದು 2 ನಿಮಿಷ ನೀವು ರಿನ್ಸ್ ಮಾಡಿದ್ರೆ ಸಾಕು ಮಿಕ್ಸಿಯನ್ನ, ಅಂದ್ರೆ ಚಾಲು ಮಾಡಿದ್ರೆ ಸಾಕು. ನಿಮ್ಗೆ ಬೆಣ್ಣೆ ಈಸಿಯಲ್ಲಿ ಮೇಲಕ್ಕೆ ಬಂದು ನಿಂತಿರ್ತದೆ. ಅದನ್ನ ನೀವು ತೆಗೆದು ಹೀಗೆ ತೆಗೆದು ಆ ಬೌಲ್ಗೆ, ಅಂದ್ರೆ ನೀರು ಹಾಕಿದ ಬೌಲ್ಗೆ ಹಾಕೊಳ್ಬೇಕು. ತುಂಬಾ ಸುಲಭ ಮಾಡಿಕೆ. ಈಗ ನೀವು ಬೆಣ್ಣೆ ತೆಗೆದ್ರಿ ನೋಡಿ, ತೆಗೆದ ನಂತರ ಕೈಯೆಲ್ಲ ಎಣ್ಣೆ ಎಣ್ಣೆ ಆಗಿರ್ತದೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಬಿಸಿ ನೀರಲ್ಲಿ ಕೈಯನ್ನ ಮುಳುಗಿಸ್ಕೊಳ್ಳಿ, ಎಣ್ಣೆ ಎಲ್ಲ ಹೋಗ್ತದೆ ಆಗ. ಈಗ ಇದನ್ನ ಕೂಡ, ಈ ಬೆಣ್ಣೆಯನ್ನು ಕೂಡ ನಾನು ಅದೇ ನೀರಿಗೆ ಹಾಕೊಳ್ತೇನೆ. ಹೀಗೆ ಎಲ್ಲ ಬೆಣ್ಣೆಯನ್ನ ತೆಗೆದ ನಂತರ ಇದನ್ನ ಬಿಸಾಡಬೇಡಿ, ಹಾಗೆ ಇಟ್ಕೊಳ್ಳಿ. ಯಾವುದಾದ್ರೂ ಗೋಧಿ ಹಿಟ್ಟಿಗೆ ಎಲ್ಲ ಕಲಿಸ್ಕೊಳ್ಳಿಕ್ಕೆ ಆಗ್ತದೆ. ನೋಡಿ ಎಷ್ಟು ಬೆಣ್ಣೆ ಆಗಿದೆ. ಎಲ್ಲ ಕೆನೆಯನ್ನ ತೆಗೆದು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇಷ್ಟು ಬೆಣ್ಣೆ ಮಾಡ್ಕೊಂಡಿದ್ದೇನೆ. ಇದನ್ನ 1-2 ಸಾರಿ ನೀವು ತೊಳ್ಕೊಳ್ಬೇಕು. ಈಗ ನಾನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕೊಳ್ತೇನೆ. ಈ ಬೆಣ್ಣೆಯನ್ನ ನೀವು ದೋಸೆಗೆಲ್ಲ ಹಾಕಿ ತಿನ್ಬಹುದು, ಮಕ್ಕಳಿಗೂ ಕೊಡ್ಬೋದು, ತುಂಬಾ ಚೆನ್ನಾಗಿರ್ತದೆ. ಇಲ್ಲ ಅಂದ್ರೆ ನೀವು ಇದನ್ನ ತುಪ್ಪ ಮಾಡ್ಕೊಳ್ಬಹುದು. ತುಪ್ಪ ಕೂಡ ಮಾಡಿಸೋದು ತುಂಬಾ ಸುಲಭ. ಇದನ್ನ ಬಿಸಿ ಮಾಡಿ ಕಾಯಿಸಿದ್ರೆ ಆಯ್ತು, ತುಪ್ಪ ಆಗ್ತದೆ. ಇಲ್ಲಿ ನಾನು ನಿಮ್ಗೆ ಬೆಣ್ಣೆ ಮಾತ್ರ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಒಂದು ಅರ್ಧ ಲೀಟರ್ ಹಾಲು, 1 ತಿಂಗಳದು ಹಾಲಿದು, ಅಂದ್ರೆ ಅರ್ಧ ಲೀಟರ್ ಸ್ಟೋರ್ ಮಾಡಿ ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಇದನ್ನ ನಾನು ಇನ್ನೊಂದು ಬೌಲಲ್ಲಿ ಹಾಕಿ 1-2 ಸಾರಿ ತೊಳೆದು
ನಂತರ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಬೇಕಾದಾಗ ನಾನು ಇದನ್ನು ಯೂಸ್ ಮಾಡ್ತೇನೆ. ನಿಮಗೆ ಹೇಗೆ ಅನಿಸಿತು ಈ ಬೆಣ್ಣೆ ಮಾಡೋದನ್ನು ನೋಡಿ? ನಿಮಗೂ ಕೂಡ ಅನಿಸಿರ್ಬೋದು ನಾವು ಒಮ್ಮೆ ಟ್ರೈ ಮಾಡೋಣ ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ ತಾನೇ? ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿದೆ. ನಾನಂತೂ ಇದನ್ನು ತುಪ್ಪ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ಈ ವ್ಲೋಗನ್ನು ನೋಡಿದ್ರಲ್ಲ, ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಇನ್ನು ನಿಮಗೆ ಹೊಸ ವ್ಲೋಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.